ಹಾಯ್, ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಜಟಾಯು. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರ್ತೀರಾ ಅಂತ ಅನ್ಕೋತೀನಿ. ಲಾಸ್ಟ್ ಟೈಮ್ ವಿಡಿಯೋಸ್ಗಳಿಗೆ ತುಂಬಾ ಕಮೆಂಟ್ಸ್ಗಳು ಬಂತು, ಚೆನ್ನಾಗಿದೆ ಅಂತ ಕಾಮೆಂಟ್ಸ್ಗಳು. ನಾನು ಅದಕ್ಕೆ ಆದಷ್ಟು ನನ್ನ ಕಡೆಯಿಂದ ರಿಪ್ಲೈ ಮಾಡಿದ್ದೀನಿ. ಇವತ್ತ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಇವತ್ತನ್ನ ಟ್ರಾವೆಲ್ ಬಂದು ಇವತ್ತೊಂದು ಬ್ಯೂಟಿಫುಲ್ ಟ್ರಾವೆಲ್ ವಿಡಿಯೋನ ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ. ಇದು ಗಣೇಶ ಹಬ್ಬ. ಗಣಪತಿನ ಇಟ್ಟು ಚಿಕ್ಕ ಮಕ್ಳಿಗೆಲ್ಲ ಅದನ್ನ ಏನು ಮಹತ್ವ ಅಂತ ಹೇಳಿ ಅವ್ರನ್ನೆಲ್ಲ ಒಂದು ಗುಂಪಾಗಿ ಸೇರಿಸಿ ಗುಂಪಿನಿಂದ ದೊಡ್ಡ ಒಂದು ಕ್ರಾಂತಿಯನ್ನ ಸ್ಟಾರ್ಟ್ ಮಾಡಿದವರು ಬಾಲಗಂಗಾಧರ ತಿಲಕ್. ಅವತ್ತಿಂದ ಗಣೇಶ ಹಬ್ಬನ ಚಿಕ್ಕ ಮಕ್ಳು ಕೂಡ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರು. ಇವಾಗ ಹೆಂಗಂದ್ರೆ ಚಿಕ್ಕ ಮಕ್ಳಿಂದ ದೊಡ್ಡ ವಯಸ್ಸಾಗಿರೋರ ಹತ್ರನು ಕೂಡ ಇನ್ನೂ ಕೂಡ ಗಣೇಶ ಹಬ್ಬ ಅಂದ್ರೆ ಒಂದು ಕ್ರೇಜ್ ಇರುತ್ತೆ. ಚಿಕ್ಕ ಮಕ್ಳು ಕೂಡ ಇವಾಗ ಗೋಲ್ಪ ತಗೊಂಡ್ಬಂದ್ಬಿಟ್ಟು ನಂಗೊಂದು ₹1 ಹಾಕಿ ₹2 ಹಾಕಣ ಗಣೇಶ ಹಬ್ಬಕ್ಕೆ ಅಂತ ಕೇಳ್ತಾರೆ. ಅಷ್ಟೊಂದು ಕ್ರೇಜ್ ಕೂಡ ಇನ್ನೂ ಕಡಿಮೆ ಆಗಿಲ್ಲ. ನಾನು ಬಂದಿರೋದು ಹಿಂದೂಪುರ್, ಬ್ಯಾಂಗ್ಳೂರಿಂದ 100 ಕಿಲೋಮೀಟರ್ ಆಗುತ್ತೆ, ಆಂಧ್ರ ಪ್ರದೇಶ. ಶ್ರೀ ಸತ್ಯಸಾಯಿ ಡಿಸ್ಟ್ರಿಕ್ಟ್ ಸೇರುತ್ತೆ. ಇಲ್ಲಿ ಅಸೆಂಬ್ಲಿ ಅಂದ್ರೆ ಲೋಕಸಭಾ ಅಸೆಂಬ್ಲಿಯಿಂದ ಎಲೆಕ್ಟ್ ಆಗಿರೋರು ನಿಮ್ಗೆ ಗೊತ್ತಲ್ರಿ, ಬಾಲಯ್ಯ. ಯಾರು ಗೊತ್ತಿಲ್ಲ, ಜೈ ಬಾಲಯ್ಯ. 10 నిమిషాలు క్లోజ్ అయ్యే ఏ పబ్ దగ్గరికైనా వెళ్ళి నిలబడు, అక్కడ నీకు స్లోగన్ వినిపిస్తుంది. ಸೊ ಎಲೆಕ್ಟ್ ಆಗಿ ಇವಾಗ ಗೆದ್ದಿದ್ದಾರೆ. ಇನ್ನು ಹೇಳ್ಬೇಕು ಅಂತಂದ್ರೆ ಹಿಂದೂಪುರಕ್ಕೆ ಬರೋದಕ್ಕೆ ಕಾರಣ, ಈ ಒಂದು ಸೀಸನ್ ನ ಹಿಂದೂಪುರದಲ್ಲಿ ಏನಕ್ಕೆ ಮಾಡ್ತಾ ಇದೀನಿ ಅಂದ್ರೆ, ದಕ್ಷಿಣ ಭಾರತದಲ್ಲಿ ಅನೇಕ ಗಣಪತಿಗಳನ್ನ ಮಾಡುವಂತಹ ಕೆಲವೊಂದು ಏರಿಯಾಗಳಿದೆ. ತುಂಬಾ ಚಿಕ್ಕ ಗಣಪತಿಯಿಂದ ಇದ್ದು ದೊಡ್ಡ ಗಣಪತಿ ಗಂಟನು ಕೂಡ ಎಷ್ಟೋ ಹೈಟ್ ಫೀಟ್ ಅಗಲ ಇರುವಂತಹ ಗಣಪತಿಗಳನ್ನ ಕುಣಿಸ್ಕೊಂಡು ಬಂದಿದ್ದಾರೆ. ಅದು ದಕ್ಷಿಣ ಭಾರತ ಅಂತಂದ್ರೆ ಗಣಪತಿಗಳ ಹಬ್ಬಕ್ಕೆ, ಒಂದು ಗಣೇಶ ಹಬ್ಬಕ್ಕೆ ತುಂಬಾ ಫೇಮಸ್ ಆಗಿರುವಂತದ್ದು. ಅದರಲ್ಲಿ ಹಿಂದೂಪುರ, ಕರ್ನಾಟಕ ಮತ್ತೆ ಹಿಂದೂಪುರ ಮತ್ತೆ ಆಂಧ್ರ ಪ್ರದೇಶ್, ಈ ಆಂಧ್ರ ಪ್ರದೇಶಕ್ಕೆ ಸೇರಿದ ಹಿಂದೂಪುರ ಏನಿದೆ, ಇದರಲ್ಲಿ 4-5 ಗಣೇಶಗಳನ್ನ 50ರಿಂದ 60 ಫೀಟ್ ಗಣೇಶಗಳನ್ನ ಅವಾಗ್ಲಿಂದ 50 ಮತ್ತೆ 60 ವರ್ಷಗಳ ಹಿಂದಿನಿಂದನೂ ಕೂಡ ಕುಳಿಸ್ಕೊಂಡು ಅದಕ್ಕೆ ಪೂಜೆ ಮಾಡ್ಕೊಂಡು ಬರ್ತಾ ಇದಾರೆ. ಈ ಗಣೇಶ ಹಬ್ಬಕ್ಕಿಂತ ಮುಂಚೆನೆ 2 ತಿಂಗಳ ಹಿಂದೆನೆ ಅದಕ್ಕೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡು ಕುಣಿಸ್ಕೊಂಡು ಬರ್ತಾರೆ. ಆ ಪ್ರಿಪರೇಷನ್ಸ್ ಹೆಂಗಿರುತ್ತೆ, ಆ ಗಣೇಶಗಳನ್ನ ಹೆಂಗ್ ಮಾಡ್ತಾರೆ, ಅದು ನ್ಯಾಚುರಲ್ ಗಣೇಶನ್ಸ್ ನ ಬರೀ ಮಣ್ಣಿನಿಂದನೇ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟೆ. ಆ ಗಣೇಶಗಳನ್ನ ಹೆಂಗೆ ತರ್ತಾರೆ ಮತ್ತೆ ಆ ಗಣೇಶಗಳನ್ನ ಹೆಂಗೆ ಮಾಡ್ತಾರೆ ಅಲ್ಲಿ, ಸೊ ಅದನ್ನ ವಿಸರ್ಜನೆ ಮಾಡೋದಕ್ಕೆ ಹೆಂಗೆ ಅವ್ರಿಗೆ ಏನೇನು ರಿಸ್ಕ್ ಬರುತ್ತೆ. ಸೊ ಇದನ್ನೆಲ್ಲ ಇಟ್ಕೊಂಡು ನಾನು ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಮಾಡ್ಕೊಂಡ್ ಬರೋಣ, ಒಂದು ವಿಡಿಯೋ ಮಾಡ್ಕೊಂಡ್ ಬರೋಣ, ನೋಡ್ಕೊಂಡ್ ಬರೋಣ ಅಂತ. ಸೊ ಅದಕ್ಕೋಸ್ಕರ ಹಿಂದೂಪುರ ಬಂದಿದ್ದೀನಿ. ಬನ್ನಿ ನೋಡೋಣ, ಹಿಂದೂಪುರ ಹೋಗೋಣ. ನನ್ನ ಫ್ರೆಂಡ್ ರಘು ಇದಾರ ನನ್ನ ಜೊತೆ ಹೆಲ್ಪ್ ಮಾಡೋದಕ್ಕೆ. ಸೊ ಹಿಂದೂಪುರ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಆಂಧ್ರ ಪ್ರದೇಶ್ ಹೋಗಿದ್ದೀನಿ, ಬಟ್ ಹಿಂದೂಪುರ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಿಂದೂಪುರ ಹೋಗಿ ಅಲ್ಲಿ ಯಾವ ತರ ಗಣೇಶಗಳನ್ನ ಮಾಡ್ತಾರೆ, ಎಷ್ಟು ಅಡಿ ಇದೆ, ಮತ್ತೆ ಯಾವ ತರ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಅದಕ್ಕೆ ಏನೇನ್ ಯೂಸ್ ಆಗುತ್ತೆ. ಸೊ ತುಂಬಾ ವಿಷಯಗಳನ್ನ ನಿಮಗೆ ಹೇಳೋದಕ್ಕೆ ನಾನು ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಗಣೇಶಗಳಿದೆಯಲ್ಲ, ಆ ಗಣೇಶಗಳು ಹೆಂಗೆ ಅಂತಂದ್ರೆ ಒಬ್ರಿಗೊಬ್ರು ಕಾಂಪಿಟೇಷನ್ಸ್ ಆಗಿ ಇನ್ಸ್ಟಾಲ್ ಮಾಡ್ತಾ ಇದಾರೆ. ಕಾಂಪಿಟೇಷನ್ ಅಲ್ಲಿ ಕುಣಿಸೋದು. ಇವಾಗ ನಾನು 5 ಅಡಿ ಅಂತಂದ್ರೆ ಇನ್ನೊಬ್ರು ಬಂದು 15 ಅಡಿ ಕುಣಿಸ್ತಾರೆ, ಇನ್ನೊಬ್ರು ಬಂದು 50 ಅಡಿ ಕುಣಿಸ್ತಾರೆ. ಆ ತರ ಕಾಂಪಿಟೇಷನ್ಸ್ ಅಲ್ಲಿ ಗಣೇಶನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆ ಕ್ರೇಜ್ ಹೆಂಗಿರುತ್ತೆ ಅಂತ ನೋಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಮತ್ತೆ ಯಾಕೆ ಹೋಗೋಣ, ನೋಡೋಣ. ಬಾಯ್. ಇರಿ ಇನ್ನೂ ಹೋಗ್ಬೇಡಿ, ಮರ್ತಿದ್ದೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಸೊ ಇಲ್ಲಿ ಕರ್ನಾಟಕ, ಈ ಕಡೆ ಬಂದು ಆಂಧ್ರ ಪ್ರದೇಶ. ಸೊ ಕರ್ನಾಟಕ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಕಲ್ಗಳು ಸ್ಟಾರ್ಟ್ ಆಗಿದೆಯಲ್ಲ ಅಲ್ಲಿ. ಸೊ ಈ ಕಡೆಯಿಂದ ಇದು ಎಂಡಿಂಗ್ ಬಾರ್ಡ್ರು. ಸೊ ಇಲ್ಲಿಂದ ಆಂಧ್ರ ಪ್ರದೇಶ ಸ್ಟಾರ್ಟು, ಇದು ಬಂದು ಕರ್ನಾಟಕ ಸ್ಟಾರ್ಟು. ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಇಲ್ಲಿಂದ ನೆಕ್ಸ್ಟು ಆಂಧ್ರ ಪ್ರದೇಶ್. ರಸ್ತೆಯಲ್ಲಿ ಹೋಗ್ತಾ ಹಾಗೆ ಸ್ವಲ್ಪ ಹುಡುಗರು ಪರಿಚಯ ಆದರು. ಅಣ್ಣ ಬನ್ನಿ ಅಣ್ಣ, ಬಾಬೂಜಿ ನಗರದಲ್ಲಿ ದೊಡ್ಡ ಗಣೇಶ ಇದೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ.
ಎಕಡೆಯಿಂದ వచ్చిನ ಶಿವಮೊಗ್ಗದಿಂದ ಬಂದಿರೋದಾ? ಎಲ್ಲ ಟೀಮು ಶಿವಮೊಗ್ಗದಿಂದ ಬಂದಿದ್ದಾರಲ್ಲ, ಅಲ್ಲೂ ಒಂದು ಟೀಮ್ ಇದೆ, ಅವರು ಶಿವಮೊಗ್ಗ ಅಂತಾರೆ. ಹೌದಾ? ಈಗ ಏನು ಪ್ರತಿ ವರ್ಷ ಬರ್ತೀರಾ ಇಲ್ಲಿಗೆ? 11 ವರ್ಷದಿಂದ. ಎಷ್ಟು ದಿನ ಆಯಿತು ಈಗ ಸ್ಟಾರ್ಟ್ ಮಾಡಿ? 2 ತಿಂಗಳು. 2 ತಿಂಗಳಿಂದ ಮಾಡ್ತಾ ಇದ್ದೀರಾ? ಫುಲ್ ಮಣ್ಣು ಗಿಣ್ಣೆ ತಂದು ಎಲ್ಲ ನೀವೇ ಮಾಡಿದ್ದ? ಹಾಂ. ಅಲ್ಲಿ ಶಿವಮೊಗ್ಗದಲ್ಲಿ ಎಲ್ಲಿ? ಈ ಟಾಪ್ ಹೈಟ್ ಕಾಣಿಸ್ತಾ ಇಲ್ಲ. ಶೇಖರ ಶಿವಮೊಗ್ಗನಾ? ನನ್ನ ಹೆಸರು ನಾಗರಾಜ್ ಅಂತ. ಲೋಕಲ್. ಇಲ್ಲಿ ಯಾವ ಏರಿಯಾದಿಂದ ಮಾಡ್ತಾ ಇದ್ದಾರೆ? ಬಾಪೂಜಿ ನಗರ್ನಿಂದ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್? 25,000 ಮಾಡ್ತಾರೆ. 20 ವರ್ಷದಿಂದ. 40 ವರ್ಷ? 40 ಇಲ್ಲ, ಒಂದು 30 ಆಗ್ಬೋದು. 30 ವರ್ಷ. ಇದು ಎಷ್ಟು ಅಡಿ ಇದೆ ಸರ್ ಇವಾಗ ಪ್ರೆಸೆಂಟ್? 28 ಇದೆ ಸರ್. 28. ರೆಗ್ಯುಲರ್ ವರ್ಷ 28 ಅಡಿ ಮೇಂಟೈನ್ ಮಾಡಿ? ಇಲ್ಲ ಸರ್, ಇವತ್ತೇ ಒಂದು ಬಿಗ್ ಸೈಜ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಸ್ವಲ್ಪ ಕಡಿಮೆ ಇತ್ತು. ಇವ್ರದ್ದು ಶಿವಮೊಗ್ಗ. ನನ್ನ ವಿಶ್ವಾಸ ಮೇಲೆ ಇಲ್ಲಿ ಬಂದು ನನ್ಗೆಲ್ಲ ಮಾಡಿಸ್ಕೊಡ್ತಾರೆ. ನಾನು ಇಲ್ಲ ಅಂದ್ರೆ ಏನೋ ಕೆಲಸ ಮಾಡ್ತಾರೆ. ಇಲ್ಲೇ ಏನ್ ತೊಂದ್ರೆ ಏನಿಲ್ಲ. ಭರತ್ ಅಂತ ಶಿವಮೊಗ್ಗದಲ್ಲಿ ಇರೋದು. ಇಲ್ಲಿ ಎಷ್ಟು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ? ನಾವಿಲ್ಲಿ ಒಂದು 2 ಮಂತ್ನಿಂದ ಮಾಡ್ತಿದ್ದೀವಿ. ಟೋಟಲ್ ಸುತ್ತಮುತ್ತ ಒಂದು 12-13 ಗಣಪತಿ ಮಾಡ್ತೀವಿ. ಅದರಲ್ಲಿ ಇದೊಂದು ಗಣಪತಿ. ಒಂದು 2 ತಿಂಗಳಿಂದ ವರ್ಕ್ ನಡೀತಾ ಇದೆ. ಇದು ಸ್ಟ್ರಕ್ಚರ್ ಎಲ್ಲ ಹೆಂಗ್ ಬಿಲ್ಡ್ ಮಾಡ್ತೀರಾ? ಸ್ಟ್ರಕ್ಚರ್ ಎಲ್ಲ ಮಾಮೂಲಿ ಐರನ್ ಪೋಲ್ಸ್, ಸ್ವಲ್ಪ ಐರನ್ ಆರಿಸ್ತೀವಿ ಮತ್ತು ಪೋಲ್ಸ್ಗಳು ಬಳಸ್ತೀವಿ. ಎಲ್ಲ ಕ್ಲೇಯಲ್ಲೇ ಮಾಡೋದು. ಆಲ್ಮೋಸ್ಟ್ ಮಟ್ಟಿ ಗಣಪತಿನೇ ಮಾಡೋದು. POP ನ್ಯಾಚುರಲ್ಲೇ ಯಾವುದು ಯೂಸ್ ಮಾಡಲ್ಲ. ಯೂಸೇ ಮಾಡಲ್ಲ. POP ಯೂಸೇ ಇಲ್ಲ. ಅದು ಯೂಸೇ ಇಲ್ಲ. ಎಲ್ಲ ಕಂಪ್ಲೀಟ್ ಎಲ್ಲ ಮಣ್ಣಿಂದನೇ ಮಾಡ್ಕೊಂಡು. ಬಾಪೂಜಿ ನಗರ ಅಲ್ಲ, ಯೂತ್ ಇದೆಲ್ಲ ಯೂತ್. ಇನ್ನೂ ಜಾಸ್ತಿ ಜನ ಇದ್ದಾರೆ. ಸಾಯಂಕಾಲ ಇದ್ರೆ ಅಲ್ಲವ್ರು ಬರ್ತಾರೆ. ಇವತ್ತು ಯಾರು ಇಲ್ಲ. ಇನ್ನೊಂದು ಹಬ್ಬದೊಳಗೆಲ್ಲ ಒಂದು 2 days. ಇದು ಬರೀ ವೈಟ್ ಆಗುತ್ತಾ ಇಲ್ಲ ಕಲರ್? ಇಲ್ಲ, ಮಾಮೂಲಿ ಕಲರಿಂಗ್ ಮಾಡ್ತೀವಿ. ಕಲರಿಂಗ್ ಮಾಡ್ತೀರಾ? ಅದೆಲ್ಲ ಫ್ರೈಮರ್. ಅದು ಏನ್ ಸ್ಪ್ರೇ ಯೂಸ್ ಮಾಡ್ತೀರಾ ಕಲರಿಂಗ್ ಎಲ್ಲ? ಮಾಮೂಲಿ ಎಲ್ಲ ವಾಟರ್ ಫೇಸ್ ಯೂಸ್ ಮಾಡೋದು. ವಾಟರ್ ಫಾಲ್ ನ್ಯಾಚುರಲ್ ಏನು ಇರ್ತಾವೋ ಅದೇ ಯೂಸ್ ಮಾಡೋದು. ಸ್ಪ್ರೇಯರ್ ಯೂಸ್ ಮಾಡ್ತೀರಾ? ಗಣೇಶಗಳು 400-500 ಗಣೇಶ ಮತ್ತೆ ಇಷ್ಟು ದೊಡ್ಡ ಗಣೇಶ ಎಲ್ಲ ಏನು ವಿಶ್ವಾಸ ಸರ್? ಅದು ನಮ್ಮಕ ಅಷ್ಟೇ ಅದು. ಈಗ ಅಲ್ಲವ್ರಿಗೆ ಚೆನ್ನಾಗಿ ಹೋಗ್ಬೇಕಂದ್ರೆ ಏನೋ ಒಂದು ಕೆಲಸ ಮಾಡ್ಬೇಕು. ಮಾಡ್ತಾರೆ. ವಿನಯ್, ರಾಜ, ನಾಗರಾಜ್, ಆರ್ಸಿ ನೇಮ್ ಹೇಳಿ. ಚಿನ್ನಾರಿ. ಇರೋದೆಲ್ಲ ಹೆಂಗ್ ಬಿಡ್ತೀರಾ? ಅದೇ ಸರ್ ಕ್ರೈನ್. ಇವಾಗ ಏನ್ ಟ್ರಾಕ್ಟರ್ ಇದೆ, ಟ್ರಾಕ್ಟರ್ ಮೇಲೆನೆ ಇರುತ್ತೆ. ಹೌದು. ಫುಲ್ ಇದಕ್ಕೆ ಡೆಕೋರೇಷನ್ ಹೌದು. ಬಿಡ್ಬೇಕಾದ್ರೆ ಕ್ರೇನ್ ಅಲ್ಲ, ಕ್ರೈನ್ ಇದು ಮೂವ್ಮೆಂಟ್ ಆಗುತ್ತೆ. ಹೌದಾ? ಆಮೇಲೆ ಇಂಜಿನ್ ಮಾಡಿ ಹೌದೌದು. ಬಿಡ್ಬೇಕಾದ್ರೆ ಕ್ರೇನ್ ಎಲ್ಲ ಒಂದೇ. ಏನೋ ಕೆರೆ ಹತ್ರ ಬಿಡ್ತೀರಾ ಅಂತಲ್ಲ? ಇಲ್ಲ ಸರ್, ಅದು ಹೆಚ್ಚು ಕಮ್ಮಿ ಆಗ್ತದೆ. ಅದೆಲ್ಲ ನ್ಯಾಚುರಲ್. ಏನಂದ್ರೆ ಇನ್ನ ಸ್ವಲ್ಪ ದೊಡ್ಡದಿರುತ್ತೆ. ಅದೇ ನಾವು ಲಾಸ್ಟ್ ಆಗ್ತೀನಿ ಅಂತ ಅವ್ರು ಹೇಳಿದಾರೆ. ಇನ್ನ ಇದೆ, ಇನ್ನ 4-5 ಇದೆ. YTP ಅಂತ ಒಂದಿದೆ. ಅದು ಜನ್ಪೋಲ್ ಅಂತ ಒಂದಿದೆ. ಸಾಧುಶಕ್ತಿ ಸಂಘ ಅಂತ. ಓಕೆ. ನೋಡಿದ್ರಲ್ಲ 28 ಫೀಟ್ ಗಣೇಶ. ನಾವಂತೂ ನೋಡಿ ಕಳೆದೋಗಿದ್ದ ಕಣ್ರೆ. ಇದು ಬಾಬೂಜಿ ನಗರ. ಇನ್ನೊಂದು YTP ಸಾಧುಶೆಟ್ಟಿ ಸಂಘ, ಆಮೇಲಿಂದ ಒಂದು ಗರಡಿ ಗಣೇಶ ಅಂತ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ರೆಕಾರ್ಡೆಡ್ ಆಗಿರುತ್ತೆ. ಪ್ರೀವಿಯಸ್ಲಿ ಮಾಡಿರೋದ್ರಿಂದ ಹುಡುಗರುಗಳು ಕಂಪ್ಲೀಟ್ ಆಗಿರೋ ಗಣೇಶನ ವಿಡಿಯೋ ಕಳಿಸ್ಕೊಟ್ಟಿದ್ದಾರೆ. ಅದೇ ಇದು, ನೋಡಿ ಒಂದ್ಸರಿ. आनन्दकरमङ्गलनीराजनाञ्जः करिष्यमाणाः मन्त्रपुष्पं समर्पयामि नानाविधदिव्यपरिमलपत्रपुष्पाणि समर्पयामि रक्षान्दारयामि.
ನಾನು ಮತ್ತು ರಘು ಅವತ್ತು ಫುಲ್ ಸಿಟಿ ಸುತ್ತಾಡ್ದು. ಎಲ್ಲ ನೋಡಿದ್ರು ದೊಡ್ಡ ದೊಡ್ಡ ಗಣೇಶಗಳು ನೋಡಿ ಸೈಕ್ ಆಗೋದು. ಇವಾಗ ಹೋಗ್ತಾ ಇರೋದು ಗರಡಿ ಗಣೇಶ ಅಂತ. ಇದೆ ಗಣಪತಿ ಇದೆ. ಎಷ್ಟು ದೊಡ್ಡ ಗಣೇಶಗಳೈತೆ ಗುರು. ಒಬ್ಬ ನೋಡಿದ್ರೆ ನಮ್ಮ ಗಣಪತಿ ದೊಡ್ಡ ಅಂತಾನೆ, ಇನ್ನೊಬ್ಬ ನಮ್ಮ ಗಣಪತಿ ದೊಡ್ಡ ಅಂತಾನೆ. ನಾನೇ ದೊಡ್ಡ. ಗಣಪತಿ ಇಡುವ ಮನುಷ್ಯನೇ ದೊಡ್ಡವನು ಗುರು. ಗಣಪತಿ ಮಾಡಿದವ್ರು ಯಾರು ಹೇಳು? ಗಣಪತಿ ಮಾಡಿದವ್ರು ಮನುಷ್ಯರೇ ತಾನೇ. ಹೌದು. ಅಷ್ಟೇ. ರಘು ಡೈಲಾಗ್ಗೆ ನಾನಂತೂ ಫಿದಾ ಆಗೋದೆ. ಇದು ಬಂದು US ಪಾರ್ಟಿ. ಭಯಂಕರವಾಗಿದೆ ಮಾತ್ರ ನೋಡೋದಕ್ಕೆ, ತುಂಬ ಕ್ರಿಟಿಕಲ್ ಆಗಿದೆ. ఏ కాలమున ధర్మమునకు హాని కలుగును, అధర్మము వృద్ధునందును ఆయా సమయములయందు ప్రతి యుగమున ಫುಲ್ ಟಿಪ್ಪರೆಲ್ಲ ಗಣಪತಿನೇ ಐತೆ ಗುರು. ರಘು ಗಣಪತಿ ನೋಡಿ ನೋಡಿ ಸುಸ್ತಾಗ್ಬಿಟ್ಟ ಗುರು. ಗುರು ಏನು ಕಡಿಮೆ ಹತ್ರ ನೀವು ಈ ರೋಡಲ್ಲೆಲ್ಲ ವೈರ್ ಅಡ್ಡು ಬರೋಂಗಿಲ್ಲ, ಏನಂದ್ರೆ ವೈರೇ ಕಟ್ ಮಾಡ್ಬಿಡ್ತಾರೆ. ಕರೆಂಟ್ ಸಪ್ಲೈನೇ ಇರೋದು ಅಂತ ಹೋಗುವಾಗ. ಹೌದಾ? ಹೋಗ್ಬೇಕಾದ್ರು ಯಾವ್ದು ತಡೆಯೋದು ಎಲ್ಲ ಕಟ್ ಮಾಡ್ಕೊಂಡು ಹೋಗೋದು ಸುಮ್ಮನೆ. ಎಲ್ಲ LT ವೈರೆಲ್ಲ ಕಟ್ ಮಾಡ್ಬಿಡ್ತಾರಂತೆ. ಹಿಂದೂಪುರ ಅನ್ನೋದು ಏನಕ್ಕಪ್ಪ ಫೇಮಸ್ ಅಂದ್ರೆ, ಒಂದು ಎಲ್ಲಾರು ಎಕೋ ಫ್ರೆಂಡ್ಲಿ ಗಣೇಶ ಮಾಡಿಸ್ತಾರೆ. ಎರಡನೇದು ಎಲ್ಲಾರು ಒಂದೇ ದಿವಸ ಮೆರವಣಿಗೆ ಮಾಡ್ತಾರೆ. ಎಲ್ಲಾರು ಯೂನಿಟಿ ಆಗಿರ್ಬೇಕು, ಯೂನಿಟಿ ಇಸ್ ದ ಸ್ಟ್ರೆಂತ್ ಅಂತ. ಸೊ ಎಲ್ಲಾರು ಹಿಂದೂಸ್ ಅಂತಾನೆ ಅಲ್ಲ, ಈಗ ನೀವು ನೋಡ್ಬೋದು ಇಷ್ಟು ದೊಡ್ಡ ಮಸೀದ್ ಇದೆ ಇಲ್ಲಿ. ಈ ಮಸೀದ್ ಪಕ್ಕದಲ್ಲೇ ಇರ್ತಿದೀವಿ ನಾವು. ಆದ್ರೂ ಅವ್ರ ಕಡೆಯಿಂದಾನು ತುಂಬಾ ಸಪೋರ್ಟ್ ಇದೆ ನಮ್ಗೆ. ಅವ್ರೇನು ಈ ತರ ಅಂದ್ರೆ ಈಗ ಯಾರು ಏನೋ ಆ ತರ ಅಪೋಸಿಷನ್ ಏನಿಲ್ಲ. ಅವರು ಸರಿ ಅದು ಲೈನ್ ಅಪ್ ಅನ್ನೋದು ಏನಿಲ್ಲ. ಇವಾಗ ಸುಮ್ನೆ ಈ ಏನಂತಾರೆ ಪೊಲಿಟಿಕಲ್ ಪ್ರೆಷರ್ ಇಂದ ಕೆಲವೊಂದವ್ರಿಗೆ ಏನು ಉದ್ದೇಶ ಇರಲ್ಲ ಪಾಪ, ಅವ್ರ ಮೈಂಡ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಎಲ್ಲ ತುಂಬಿಸ್ಬಿಟ್ಟು ನೀವೇನ್ ಕಮ್ಮಿನ ಅವ್ರೇನ್ ಹೆಚ್ಚ ಅಂತ ಈ ತರ ಅವ್ರೇನೋ ಒಂದು ರಾಜಕೀಯ ಉದ್ದೇಶಕ್ಕೆ ಅವರೆಲ್ಲ ಮಾಡಿರೋದು. ನಮ್ಗಂತೂ ಏನಿಲ್ಲ. ನಾವು ನೋಡಿ, ನಾವು ಮುಸ್ಲಿಮ್ಸ್ ಅವ್ರನ್ನೇ ನಮ್ಮವ್ರಂತ ನಾವು ಮಿಕ್ಸ್ ಮಾಡ್ಕೊಂಡು ಹೋಗ್ತಿದ್ವಿ. ಅಂತರಲ್ಲಿ ಅವರು ಹಿಂದೂಸೆ ಅಲ್ವಾ, ಅವ್ರನ್ನ ನಮ್ ಬಿಟ್ಕೊಡ್ತೀವಿ, ಅವರು ನಮ್ಮವ್ರೆ. ఈసారి పెర్ఫార్మెన్స్ బద్దలైపోద్ది.